ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದೀನಿ. ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಬಸವ ಜನ್ಮಭೂಮಿ ಇದು. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಜನ್ಮ ನೀಡಿದಂಥ ಪುಣ್ಯಭೂಮಿ. ಅದೇ ರೀತಿ ಶತಮಾನದ ಸಂತರಾದಂಥ ಪರಮ ಪೂಜ್ಯ ಜ್ಞಾನೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ ಪುಣ್ಯಭೂಮಿ ವಿಜಯಪುರ ಜಿಲ್ಲೆ. ತಮ್ಗೆ ಗೊತ್ತಿದೆ, ಇವತ್ತು ಪಂಚ ನದಿಗಳ ಬೀಡು ಇದು, ದಕ್ಷಿಣದ ಪಂಜಾಬ್ ಅಂತೇಳಿ ನಾವು ಕರಿತೀವಿ. ಆದರೆ ಭಾಳ ವರ್ಷಗಳ ಕಾಲ, ಅನೇಕ ದಶಕಗಳ ಕಾಲ ನಾವು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹಣೆ ಪಟ್ಕೊಂಡಿರ್ತೀವಿ. ಮತ್ತು ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಎರಡು ತೀವ್ರ ಬರಗಾಲದ ಪ್ರದೇಶಗಳು ಅಂಥೇಳಿ ಘೋಷಣೆ ಮಾಡುವ ಮೂಲಕ ಇಲ್ಲಿ ನಾವು ಅಂಬೇಡ್ಕರ ಒಂದು ವೃತ್ತದ ಮುಂದೆ, ಮೂರ್ತಿ ಮುಂದೆ ನೀವು ಬರಗಾಲ ನಿವಾರಣಾ ಕೇಂದ್ರ ವಿಲ್ಸನ್ ಆಂಟಿ ಫೇಮಸ್ ಸೆಂಟರ್ ಅಂತ ನೋಡ್ತೀವಿ. 13ರಿಂದ 18ರವರೆಗೆ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ನಾನು ಬೃಹತ್ ನೀರಾವರಿ ಸಚಿವನಾದ್ಮೇಲೆ ಇವತ್ತು ಅಂತರ್ಜಲ ವೃದ್ಧಿಗಾಗಿ ಕೆರೆ ತುಂಬುವ ಯೋಜನೆಯನ್ನು ಮಾಡುವ ಮೂಲಕ 1000 ಕಿಲೋಮೀಟರ್ ಮೇನ್ ಕೆನಾಲ್ ಮಾಡಿ ಸುಮಾರು 14,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದು ಮುಳವಾಡ ಹಂತ 3ರಲ್ಲಿರುವಂಥದ್ದು, ತುರ್ಚಿ ಬಬಲೇಶ್ವರ, ಪಿರಾಪುರ, ಗುಡಿಯಾಳ, ಈಗ ಅನೇಕನ ತ್ರಿಗುಂದಿ ಅಕ್ವಾರೆಕ್ಟು ಇವೆಲ್ಲವನ್ನು ಕೂಡ ಮಾಡುವ ಮೂಲಕ ಇವತ್ತು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿ ಒಂದು ಹಂತದಲ್ಲಿ ಇವತ್ತು ದಿವಸ ನಾವು ಜನರು ತೃಪ್ತಿದಾಯಕವಾಗಿ ಇವತ್ತು ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ತಮ್ಮ ಕೃಷಿಯನ್ನು ಮಾಡಿಕೊಳ್ಳುವಂಥ ಒಂದು ಇದಕ್ಕೆ ಅನುಕೂಲ ಮಾಡಿ. ಮೊದಲು ಅದಕ್ಕಿಂತ ಮುಂಚೆ ಭೂಮಿ ಬೆಲೆ ಎವರೇಜ್ ಆಗಿ ಒಂದು 2,50,000, 2 ಲಕ್ಷ, 3 ಲಕ್ಷ, 5 ಲಕ್ಷವರೆಗೆ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಇದಕ್ಕೆ ಅನುಕೂಲ ಮಾಡಿ. ಮೊದಲು ಅದಕ್ಕಿಂತ ಮುಂಚೆ ಭೂಮಿ ಬೆಲೆ ಎವರೇಜ್ ಆಗಿ ಒಂದು 2,50,000, 2 ಲಕ್ಷ, 3 ಲಕ್ಷ, 5 ಲಕ್ಷವರೆಗೆ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ನೀರು ಬಂದ ಮೇಲೆ ಇವತ್ತು ಸುಮಾರು 20-25 ಲಕ್ಷ ರೂಪಾಯಿ ಭೂಮಿ ಇವತ್ತು ಹೊಸ ಬೆಲೆ ಆಗಿ ಇವತ್ತು ರೈತರು ಶ್ರೀಮಂತಗೊಳಿಸಿದ್ದಾರೆ. ಅದಲ್ಲದೆ ಪ್ರತಿ ವರ್ಷ ಅವರು ಮಳೆ ಆಧಾರಿತ ಕೃಷಿ ಮೇಲೆ 10-15 ಸಾವಿರ ರೂಪಾಯಿ ಇವತ್ತು ಹೊಸ ಅವರು 5ರಿಂದ 15 ಸಾವಿರ ರೂಪಾಯಿ ಇವತ್ತು ಹೊಸ ಅವರು ಬೆಳೆಯನ್ನು ಬೆಳೀತಾ ಇದ್ರು. ಈಗ ಪ್ರತಿಯೊಬ್ಬರು ಕೂಡ ಸುಮಾರು 1 ಲಕ್ಷ ರೂಪಾಯಿ ಒಂದು ಎಕರೆಗೆ ಬೆಳೆಯುವ ಮೂಲಕ ಇವತ್ತು ಸಹ ರೈತರನ್ನ ಇವತ್ತು ಶ್ರೀಮಂತಗೊಳಿಸುವಂಥ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಿಂದಿನ ಅವಧಿ ಮುಖ್ಯಮಂತ್ರಿ ಆದಾಗ ನೀರಾವರಿ ಸಚಿವನಾಗಿ ಪ್ರೋತ್ಸಾಹ ಮಾಡಿ. ಈಗ 2ನೇ ಹಂತ, ಈಗ ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. 2010ರಲ್ಲಿ ತೀರ್ಪು ಬಂದು 13ರಲ್ಲಿ ಸ್ಪಷ್ಟೀಕರಣ ಅರ್ಜಿ ಬಂದು ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು 2 ಅಂತಿಮಗೊಂಡರೂ ಕೂಡ ಇವತ್ತು ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಹೀಗಾಗಿ ನಾವು ಆಲ್ಮಟ್ಟಿ ಅಣೆಕಟ್ಟನ್ನ 519ರಿಂದ 524 ಮಾಡಲಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತಾ ಇಲ್ಲ. ಅದಾಗಿನೂ ಕೂಡ ಭಾಳ ವರ್ಷಗಳ ಕಾಲ ನೆನೆಗುದ್ದಿಗೆ ಬಿದ್ದಿರುವಂಥ ಏನು ನಮ್ಮ ಮುಳುಗಡೆಗೆ ಜನರಿಗೆ ಇವತ್ತು ಸಹ ಭೂ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇತ್ತು. ಇವತ್ತು ಸಾವಿರಾರು ಕೋಟಿ ಇವತ್ತು ಸಹ ಖರ್ಚಾಗಬೇಕಾಗ್ತದೆ, ಸುಮಾರು 40,000 ಕೋಟಿ ರೂಪಾಯಿ. ಅದಕ್ಕೆ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಈಗ ಪ್ರಮುಖವಾದಂಥ ಒಂದು ನಿರ್ಣಯನ ಇವತ್ತು ಸಹ ನಮ್ಮ ಸರ್ಕಾರ ಕೈಗೊಂಡಿದ್ದರೆ ತಮಗೆಲ್ಲ ಗೊತ್ತಿದೆ. 40 ಲಕ್ಷ ರೂಪಾಯಿ ಇವತ್ತು ಸಹ ನೀರಾವರಿ ಭೂಮಿಗೆ, 30 ಲಕ್ಷ ರೂಪಾಯಿ ಇವತ್ತು ದಿವಸ ಒಣ ಭೂಮಿಗೆ ಕೊಡುವ ಮೂಲಕ ಮತ್ತು ಕೆನಾಲ್ ನೆಟ್ವರ್ಕ್ನಲ್ಲಿ 30 ಲಕ್ಷ ಮತ್ತು 20 ಲಕ್ಷ ಕೊಡುವ ಮೂಲಕ ಒಂದು ಐತಿಹಾಸಿಕ ನಿರ್ಣಯನ ಕೈಗೊಂಡು ಸುಮಾರು 40,000 ಕೋಟಿ ರೂಪಾಯಿ ಅಷ್ಟು ಒಂದು ಸಹ ರೈತರಿಗೆ ಭೂ ಸ್ವಾಧೀನದ ಪರಿಹಾರನ ನಾವು ಕೊಡ್ತಾ ಇದ್ದೀವಿ. ಸುಮಾರು 75,000 ಎಕರೆ ಮತ್ತು ಕೆನಾಲ್ ನೆಟ್ವರ್ಕ್ಸ್ಗೆ. ಇನ್ನು ಬಾಕಿ ಉಳಿಯುವಂಥದ್ದು ಕೇವಲ 20 ಹಳ್ಳಿಗಳ ಸ್ಥಳಾಂತರ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋತಾ ಇದ್ದೀವಿ.